ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೋಪನ ಪಕ್ಕದಲ್ಲಿಟ್ಟು ಪ್ರೀತಿನ ಆಯ್ಕೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ. ಮತ್ತೆ ಕೋಪನ ಆಯ್ಕೆ ಮಾಡ್ಕೊಳ್ಳೋ ಥರ ಮಾಡಬೇಡ ತುಳಸಿ, ದಯವಿಟ್ಟು ಹೋಗು. ನೀನ್ ಮಾಡಿರೋ ಅನ್ಯಾಯಕ್ಕೆ ನೀನು ಕೊನೆಗಿದೆ ಗತಿ ಬರೋದು. ಹೊರಡು. ಹೊರಡು ಅಂದೆ. ಅಲ್ಲ, ಒಳಗೋಗೋಣ ಅಪ್ಪ. ಮಾವ, ಅಜ್ಜಿ ಒಳಗ್ ಬನ್ನಿ. ಅಪ್ಪ ನೀವು ಬನ್ನಿ. ಮಾವಯ್ಯ. ತುಳಸಿ, ಅಳ್ಬೇಡಮ್ಮ ತುಳಸಿ. ಅವ್ರು ನಿನಗೆ ಭಿಕ್ಷೆ ಕೊಡ್ದಿದ್ರೇನಂತೆ, ನಾ ತಂದಿದ್ದೀನಿ, ತಗೋ. ತುಳಸಿ, ನಿನ್ನ ಸಂಕಲ್ಪಕ್ಕೆ ಒಳ್ಳೇದಾಗ್ಲಮ್ಮ. ಆ ಭಗವಂತ ನಿನ್ನ ಇಷ್ಟಾರ್ಥನ ಈಡೇರಿಸಲಿ. ನೋಡು ತುಳಸಿ, ಜ್ಯೋತಿ ಆಡಿದ ಮಾತಿಗೆ ಬೇಜಾರಾಗ್ಬೇಡಮ್ಮ. ಅವಳಿಗೆ ನಿನ್ನ ಮೇಲೆ ಸ್ವಲ್ಪ ಕೋಪ ಇದೆ, ಅದಕ್ಕೆ ಹಾಗೆ ಮಾತಾಡ್ಬಿಟ್ಲು. ಹಾಗಂತ ನನ್ನ ಮನೆ ಬಾಗಿಲಿಂದ ನೀನು ಹೀಗೆ ಕಣ್ಣೀರಿಡ್ತಾ ಹೋದರೆ ಅದು ನನ್ನ ಮನೆಗೆ ಶ್ರೇಯಸ್ಸಲ್ಲಮ್ಮ. ಮಾವಯ್ಯ, ನಾನು ಈ ವ್ರತನ ಮಾಡ್ತಿರೋದು ಅಣ್ಣ ಜ್ಯೋತಿ ಒಂದಾಗ್ಲಿ ಅಂತ. ಅಂಥದ್ರಲ್ಲಿ ನಾನೇ ಕೇಳಿ ಬಯಸ್ತೀನ ಹೇಳಿ? ನೀನು ನನ್ನ ಕೈಲಿ ಆಡಿ ಬೆಳೆದು ಕೂಸು ಕಣಮ್ಮ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲೇನಮ್ಮ. ನಿನ್ನ ಮನಸ್ಸಲ್ಲಿ ಕೋಪ ಇಲ್ಲದೆ ಇದ್ರೂ ಕಣ್ಣೀರು ಕಾಡ್ಬಿಡುತ್ತೆ. ಹಾಗೆಲ್ಲ ಏನೂ ಇಲ್ಲ ಮಾವಯ್ಯ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಅದೇನೋ ಹೌದಮ್ಮ, ಎಲ್ಲ ಒಳ್ಳೇದಾಗ್ತಿದೆ. ನಮ್ಮ ಜ್ಯೋತಿ ಶಿವರಾಜನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಗೊತ್ತಾ? ಜ್ಯೋತಿ 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 ನನ್ನ ಮಾತು ಕೇಳಿ ಜ್ಯೋತಿ. ಒಂದು ಕಡ್ಡಿನ ಈ ಕಡೆಯಿಂದ ಆ ಕಡೆ ಎತ್ತಿಡೋದಕ್ಕೆ ಬಿಡ್ತಾ ಇಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾಳೆ. ತುಳಸಿ, ನಿನ್ನ ಪೂಜಾ ಫಲದಿಂದ ಅವರಿಬ್ಬರು ಆದಷ್ಟು ಬೇಗ ಆ ಮನೆಗೆ ಹೋಗಿ ಸುಖವಾಗಿ ಸಂಸಾರ ಮಾಡೋ ಹಾಗಾದ್ರೆ ಸಾಕು. ಯೋಚನೆ ಮಾಡಬೇಡಿ ಮಾವ, ನಾನು ನಂಬಿರೋ ದೇವರು ನನ್ನ ಕೈ ಬಿಡೋದಿಲ್ಲ.
ನನ್ನ ಕೋರಿಕೆನ ಆದಷ್ಟು ಬೇಗ ಈಡೇರಿಸ್ತಾರೆ. ಅಣ್ಣ ಜ್ಯೋತಿ ಇಬ್ರು ಸುಖವಾಗಿ ಬಾಳಿ ಬದುಕೋದನ್ನ ನಾವು ಆದಷ್ಟು ಬೇಗ ನೋಡ್ತೀವಿ. ಇದಕ್ಕೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಮಾವ. ಅದು ಯಾವಾಗಲೂ ಇರುತ್ತಮ್ಮ. ಸರಿ ಸರಿ, ಯಾರಾದರೂ ನೋಡಿದ್ರೆ ಸುಮ್ಮನೆ ತಲೆನೋವಾಗುತ್ತೆ. ನೀವು ಹೊರಡು. ಸರಿ ಮಾವ, ನಾನಿನ್ ಬರ್ತೀನಿ. ಆಯ್ತಮ್ಮ. ಶಿವರಾಜು, ಮಾವಯ್ಯ, ಅಲ್ಲ ನೀನು ಯಾಕಪ್ಪ ಕೈ ಮುಗಿತಿದ್ಯಾ? ಪುಟ್ಟಿಗೆ ಧಾನ್ಯ ಕೊಟ್ಟಿದ್ದನ್ನೆಲ್ಲ ನೋಡಿದೆ ಮಾವಯ್ಯ. ಅಯ್ಯೋ, ಸುಮ್ಮನಿರಪ್ಪ, ಯಾರಾದರೂ ನೋಡಿದ್ರೆ ಕಷ್ಟ. ನಿಮಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮಾವಯ್ಯ. ನನ್ನ ತಂಗಿ ವ್ರತ ಭಂಗ ಆಗಿದ್ದಿದ್ರೆ ಅವಳು ತುಂಬಾ ನೊಂದ್ಕೋತಾ ಇದ್ಲು. ನೀವು ಅವಳಿಗೆ ಬರೀ ಧಾನ್ಯ ತುಂಬ ಕಳಿಸಿಲ್ಲ ಮಾವಯ್ಯ. ಅವಳ ಮುಖದಲ್ಲಿ ನಗು, ಅವಳ ಮನಸ್ಸಿಗೆ ಸಂತೋಷ ತುಂಬಿ ಕಳಿಸಿದ್ರಿ. ಶಿವರಾಜು, ನೀವಿಬ್ರು ನನ್ನ ಕೈಲಿ ಆಡು ಬೆಳೆದ ಮಕ್ಕಳಪ್ಪ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ದೊಡ್ಡ ತಪ್ಪುಗಳಾಗಿದ್ದಾವೆ. ಅದರಿಂದ ನೀವು ತುಂಬ ನೋವು ಅನುಭವಿಸೋಗೋ ಆಗಿದೆ. ನಾನು ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದರೆ ಆ ಭಗವಂತ ನಂಗೆ ಕ್ಷಮಿಸೋದಿಲ್ಲ. ಅದಕ್ಕೆ ಜ್ಯೋತಿ ಬೇಡ ಅಂದರೂ ನಾ ತುಳಸಿಗೆ ಧಾನ್ಯ ಕೊಟ್ಟು ಬಂದೆ. ಹಿಂದೆ ಏನೇ ತಪ್ಪುಗಳಾಗಿರಬಹುದು ಮಾವಯ್ಯ, ಆದರೆ ನನ್ನ ತಂಗಿ ಮುಖದಲ್ಲಿ ನಗು ನೋಡಿದ್ರೆ ನಾನು ಯಾರನ್ನು ಬೇಕಾದರೂ ಕ್ಷಮಿಸ್ಬಿಡ್ತೀನಿ. ನನ್ನ ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ ಮಾವಯ್ಯ. ಶಿವರಾಜು, ಹಾಗೆಲ್ಲ ಹೇಳ್ಬೇಡಪ್ಪ. ನೀನೇನು ಅಂತ ನನಗೆ ಗೊತ್ತಿಲ್ವೇನೋ? ನೋಡು, ನೀವಿಬ್ಬರು ನನ್ನ ಮಕ್ಕಳಿದ್ದ ಹಾಗೆ. ನೀವಿಬ್ಬರು ಚೆನ್ನಾಗಿರಬೇಕು, ನೀವಿಬ್ಬರು ಸಂತೋಷವಾಗಿರಬೇಕು, ಅದೇ ನನ್ನ ಆಸೆ ಕಣಪ್ಪ. ಅದು ಅಲ್ಲದೆ ತುಳಸಿ ವ್ರತ ಮಾಡ್ತಾ ಇರೋದು ಅವ್ರ ಅಣ್ಣನಿಗೋಸ್ಕರ ಅನ್ನೋದಕ್ಕಿಂತ ನನ್ನ ಮಗಳು ಅಳಿಯನಿಗೋಸ್ಕರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಮಗಳ ಜೀವನಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂದ್ಕೊಂಡಿರುವಾಗ ಅದನ್ನು ನೋಡಿಕೊಂಡು ನಾನು ಹೇಗೆ ಹಾಳಾಗೋದಕ್ಕೆ ಬಿಡಲಿ? ನೋಡು, ಇದು ನನ್ನ ಮಗಳಿಗೆ ಅರ್ಥ ಆಗದೆ ಇರ್ಬೋದು. ದೊಡ್ಡವನು ಅಂದ್ಕೊಂಡು ನಾನೇ ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ಹಾಳಾಗೋದು ನನ್ನ ಮಗಳ ಜೀವನನೇನಪ್ಪ. ನಾನು ಬದುಕಿರೋವರೆಗೂ ಇದಕ್ಕೆ ಮಾತ್ರ ನಾನು ಅವಕಾಶ ಮಾಡಿಕೊಡಲ್ಲ. ಮಾವಯ್ಯ, ಶಿವರಾಜ್,